ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಬ್ಯಾಚಲರ್ ಸ್ಟೈಲ್ ಎಣ್ಣೆ ನಾಟಿ ಬದನೆಕಾಯಿ ಕರಿ ಮಾಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬ್ಯಾಚಲರ್ಸ್ಗಾದ್ರೆ ಈಸಿಯಾಗಿರುತ್ತೆ. ಯಾಕಂದ್ರೆ ನಾನು ಜಾಸ್ತಿ ಇದಕ್ಕೇನು ಮಸಾಲೆ ಹಾಕಿಲ್ಲ, ಸಿಂಪಲ್ ಆಗಿ ಮಾಡಿದ್ದೀನಿ. ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗೇ ಇರುತ್ತೆ. ಅದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ. ನಾನು ಒಂದು ಅರ್ಧ ಕೆಜಿಗಾದ್ರು ಸ್ವಲ್ಪ ಜಾಸ್ತಿ ಬದನೆಕಾಯಿ ತಗೊಂಡಿದ್ದೀನಿ. ಆ ಬದನೆಕಾಯಿ 4 ಸೈಡು ಕಟ್ ಮಾಡ್ಕೊಂತೀವಿ. ಸೇಮ್ ನಾವು ಎಣ್ಣೆ ಬದನೆಕಾಯಿ ಹೆಂಗ್ ಕಟ್ ಮಾಡ್ಕೊಂತೀವಿ ಹಾಗೆ ಎಲ್ಲ ಬದನೆಕಾಯಿ ಇದೇ ತರ ಕಟ್ ಮಾಡಿ ಇಟ್ಕೋಬೇಕು. ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರು ಅರ್ಜೆಂಟಿಗೆ ಎಣ್ಣೆ ಬದನೆಕಾಯಿ ತಿನ್ಬೇಕಂದ್ರೆ ಇದೇ ತರ ಮಾಡಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಸಿಂಪಲ್ ಆಗ ಇರುತ್ತೆ ಮಾಡೋದು. ಆಮೇಲೆ ಕಟ್ ಮಾಡಿದೆಲ್ಲ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಅದರಲ್ಲಿ ಚೆಕ್ ಮಾಡ್ಕೊಂಡಾದ್ಮೇಲೆ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಉಪ್ಪು ನೀರಲ್ಲಿ ಬದನೆಕಾಯಿ ಹಾಕಿ ಒಂದು ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು. ಅದು ನೆನ್ಕೊಂಡಷ್ಟೊಳಗೆ ನಾವು ಮತ್ತೆ ಈ ಸಾಂಬಾರಿಗೆ ಏನೇನು ಬೇಕು ಎಲ್ಲ ತೋರಿಸ್ತೀನಿ. ಸಾಂಬಾರಲ್ಲ, ಕರಿ ತರ ಇರುತ್ತೆ. ನಾನು ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, 2 ಈರುಳ್ಳಿ, 2 ಟೊಮೊಟೊ ತಗೊಂಡಿದ್ದೀನಿ. ಅಷ್ಟೇ, ಇದಕ್ಕೆ ಏನೂ ಇಲ್ಲ, ಸಿಂಪಲ್ ಆಗಿರುತ್ತೆ. ಫಸ್ಟ್ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕೋಬೇಕು. ಇವೆರಡೇ ಹಾಕೊಳ್ಳೋದು. ನಾನು ಇದರಲ್ಲಿ ಏನು ಹಾಕೊಳ್ಳಲ್ಲ ಮಿಕ್ಸಿಗೆ. ಆಮೇಲೆ ತೆಂಗಿನಕಾಯಿ ಮಿಕ್ಸಿಗೆ ಹಾಕೋಬೇಕು. ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಎಲ್ಲ ಫುಲ್ ಚೆನ್ನಾಗಿ ನುಣ್ಣಗಾಗೋ ಥರ ಹಾಕ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ. 2 ಮಿಕ್ಸಿಗೆ ಹಾಕಿ 2 ಒಂದು ಸೈಡ್ಗೆ ಇಟ್ಕೊಬಿಡೋಣ. ಇಟ್ಕೊಬಿಟ್ಟು ಮತ್ತೆ ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕಲ್ಲ, ಅದೆಲ್ಲ ತೋರಿಸ್ತೀನಿ ಬನ್ನಿ. ನಾನು 2 ಹಾಕಿ ಸೈಡ್ಗೆ ಇಟ್ಟಿದ್ದೀನಿ. ಆಮೇಲೆ ಅದಕ್ಕೆ ಮಸಾಲಾಗೆ ಏನೇನು ಬೇಕೋ ಸ್ವಲ್ಪ ತೋರಿಸ್ತೀನಿ ನೋಡಿ. ಸ್ವಲ್ಪ ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ. ನಾನು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ರುಬ್ಬಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಇದು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಬಿಟ್ಟು ನೀಟಾಗಿ ಕಲಿಸ್ಬೇಕು. ಅದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿನು, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು. ನಿಮ್ಗೆ ಏನಾದ್ರೂ ಮಸಾಲ ತುಂಬಾ ನೀರು ಇದೆ ಅನಿಸುತ್ತೆ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ನಿಮ್ ಖಾರ ಕಮ್ಮಿ ಆದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ತುಂಬಾ ಖಾರ ಇದೆ, ಅದಕ್ಕೆ ನಾನು ಒಂದು 6 ಅಷ್ಟು ಹಾಕಿದ್ದೀನಿ. ಎಲ್ಲ ಬದನೆಕಾಯಿಗೆ ಆ ಥರ ನೀಟಾಗಿ ಮಸಾಲೆ ಎಲ್ಲ ತುಂಬಿಸಿಟ್ಕೋಬೇಕು. ಚೆನ್ನಾಗಂದ್ರೆ ಚೆನ್ನಾಗಿರುತ್ತೆ. ಇದೊಂಥರ ನಾಟಿ ಸ್ಟೈಲ್ ಇದ್ದಂಗೆ. ಇದಕ್ಕೆ ಧನಿಯಾ, ಕೊಬ್ಬರಿ, ಮೆಂತೆ ಏನು ರುಬ್ಬಿಲ್ಲ, ನಾನು ಸಿಂಪಲ್ ಆಗಿ ರುಬ್ಬಿದ್ದೀನಿ. ಅಷ್ಟೇ ಸಿಂಪಲ್ ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಎಲ್ಲ ಬದನೆಕಾಯಿ ಫುಲ್ ಇದೇ ಥರನೇ ತುಂಬಿಸಿಟ್ಕೋಬೇಕು. ನಾನು ಎಲ್ಲ ತುಂಬಿಸಿಟ್ಟಿದ್ದೀನಿ ನೋಡಿ. ತುಂಬಿಸಿರೋ ಬದನೆಕಾಯಿ ತೋರಿಸ್ತೀನಿ. ಎಲ್ಲ ಮಸಾಲೆ ಎಲ್ಲ ಫುಲ್ ತುಂಬಿದೆ. ನಾನು ಅಲ್ಲಿ ಎಷ್ಟು ರುಬ್ಬಿದ್ದೀನೋ ಅಷ್ಟು ಫುಲ್ ತುಂಬಿಸಿದ್ದೀನಿ, ಏನು ಉಳಿಸಿಲ್ಲ. ಅಷ್ಟೇ ಬದನೆಕಾಯಿಗೆ ಎಷ್ಟು ಬೇಕೋ ಅಷ್ಟೇ ನಾನು ತುಂಬಿಸಿದ್ದೀನಿ. ಆಮೇಲೆ ಒಂದು 3 ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು. ನಿಮ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಯಾಕಂದ್ರೆ ನಾನು ಹಸಿ ತೆಂಗಿನಕಾಯಿ ರುಬ್ಬಿ ಹಾಕ್ತೀನಲ್ಲ, ತೆಂಗಿನಕಾಯಿನೇ ತುಂಬಾ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ. ಇದು ಎಣ್ಣೆ ಜಾಸ್ತಿ ಅಂತ ಸ್ವಲ್ಪ ಕಮ್ಮಿ ಹಾಕ್ತೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಕಾಳು ಹಾಕ್ಬೇಕು. ಆಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಸ್ವಲ್ಪ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ 2 ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದು ಹಾಕ್ಕೋಬೇಕು. ಚೆನ್ನಾಗಿರುತ್ತೆ. ನಾಟಿ ಟೊಮೊಟೊ ಇದ್ರೆ ಹಾಕಿಲ್ಲ, ಚೆನ್ನಾಗಿರುತ್ತೆ. ನಾನು ಫಾರಂ ಟೊಮೊಟೊ ಹಾಕಿದ್ದೀನಿ. ಆಮೇಲೆ ಮಸಾಲೆ ಎಲ್ಲ ನೀಟಾಗಿ ಅಂದ್ಬಿಟ್ಟು ಒಂದೊಂದೇ ಬದನೆಕಾಯಿ ಅದರಲ್ಲಿ ಇಟ್ಬಿಟ್ಟು ನೋಡ್ರೆ ಚೆನ್ನಾಗಿರುತ್ತೆ. ಈ ತರ ಬ್ಯಾಚಲರ್ಸ್ ಆದ್ರೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗಿರುತ್ತೆ ಮಾಡ್ಕೊಳಕ್ಕೆ. ಆರಾಮಾಗಿ ಮಾಡ್ಕೋಬಹುದು. ಒಂದು 10 ನಿಮಿಷ ಟೈಮ್ ಇದ್ರೆ ಸಾಕು. ಒಂದು 15 ನಿಮಿಷದಲ್ಲಿ ಎಲ್ಲ ಮುಗಿದೋಗುತ್ತೆ. ಅಲ್ಲಿ ಉಳಿದಿರೋ ಖಾರ ಎಲ್ಲ ಹಂಗೆ ಬದನೆಕಾಯಿ ಮೇಲೆ ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ಬೇಕು. ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಲ್ಲ, ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಬೆಂದ್ಮೇಲೆ ಕೆಳಗಡೆ ಮೇಲ್ಗಡೆಗೆ ಹಾಕ್ಬೇಕು, ಮೇಲ್ಗಡೆನು ಕೆಳಗಡೆಗೆ ಹಾಕ್ಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ. ಎಲ್ಲ ಹಂಗೆ ಎತ್ತಿ ಹಾಕ್ಕೊಬಿಡ್ಬೇಕು. ಎಣ್ಣೆ ಎತ್ತಿ ಹಾಕೊಂಡ್ಮೇಲೆ ತಲ ಅಂಟಿಸಿದ್ರೆ ನಾವು ಆಲ್ರೆಡಿ ಸ್ವಲ್ಪ ಗಿಣ್ಣೆಯಲ್ಲಿ ಸ್ವಲ್ಪ ನೀರಿತ್ತಲ್ಲ, ಗ್ರೀನ್ ಕಲರ್ದು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆ ನೀರನ್ನು ಹಾಕ್ಬೇಕು. ಹಾಕಿ ಎಲ್ಲ ನೀಟಾಗಿ ಒಂದ್ಸತಿ ತಿರ್ಸ್ಕೊಬಿಡೋಣ. ನೀರ್ ಹಾಕಿ ನೀಟಾಗಿ ತಿರ್ಸ್ಕೊಂಡ್ರೆ ಕೆಳಗಡೆ ತಲ ಅಂಟಲ್ಲ. ತಲ ಅಂಟಿದ್ರೆ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ಅದೆಲ್ಲ ನೀಟಾಗಿ ತಿರ್ಸ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ತೆಂಗಿನಕಾಯಿ ಹಾಲು ಎಲ್ಲ
ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸಿಗೆ ಹಾಕು, ಅದರ ಹಾಲು ತೆಗೆದ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ತೆಂಗಿನಕಾಯಿ ಹಾಲು ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಮಾಮೂಲು ಹಾಲು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮಾಮೂಲು ಹಾಲು ನಾವು ಪಟ್ಲಕಾಯಿ ಸಾಂಬಾರ್ಗೆ ಹಾಕ್ತೀವಲ್ಲ, ಹಸು ಹಾಲು, ಆ ಹಾಲು ಹಾಕಿದ್ರೂ ಗಟ್ಟಿ ಮಾಡಿ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಲೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟಿರ್ಬೇಕು. ಚೆನ್ನಾಗಿ ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಆ ಮಸಾಲದು ತೆಂಗಿನಕಾಯಿದನ್ನು ಹಸಿ ಸ್ಮೆಲ್ ಹೋಗ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಕಲಸ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬಿಟ್ಬಿಡೋಣ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಮಗ್ಕೊಳ್ಳುತ್ತೆ. ಆಮೇಲೆ ಎಲ್ಲ ಮಗ್ಗಾದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ತೆಗಿಬೇಕು. ಇದಕ್ಕೆ ನಾನು ಕೊಬ್ಬರಿ ಹಾಲು ಹಾಕಿ ಅನ್ನ ಮಾಡ್ತೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದೆ, ಅದನ್ನು ಇಡ್ತೀನಿ ನೋಡಿ. ಕೊಬ್ಬರಿ ಹಾಲು ಅನ್ನ, ಈ ಬದನೆಕಾಯಿ ಕರಿ ತುಂಬಾನೇ ಟೇಸ್ಟ್ ಇದೆ. ಅದು ತಿಂತಾ ಇದ್ರೆ ಬಿರಿಯಾನಿ, ಗ್ರೀನ್ ಚಿಕನ್ ತಿನ್ನೋ ಟೇಸ್ಟ್ ಬರ್ತಾ ಇದೆ, ಅಷ್ಟೊಂದು ಟೇಸ್ಟಿ ಆಗಿದೆ ನೋಡಿ. ಕಲ ಅಂಟಿದ್ರೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು. ಆಮೇಲೆ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬದನೆಕಾಯಿ ಎಲ್ಲ ಮೆತ್ತಗಾಗಕ್ಕೆ ಬಿಡಬೇಕು. ಎಲ್ಲ ಮೆತ್ತಗಾದ್ಮೇಲೆ ಬಿಸಿನೀರು ಇರುತ್ತಲ್ಲ, ನಾವು ಬಿಸಿನೀರು ಫಸ್ಟೇ ಮಾಡಿ ಇಟ್ಕೋಬೇಕು. ಯಾವತ್ತೇ ಆದ್ರೂ ಬದನೆಕಾಯಿ ಸಾಂಬಾರಿಗೆ ಮಾತ್ರ ಎಣ್ಣೆ ಬದನೆಕಾಯಿ ಹಾಕಿ ತಣ್ಣೀರು ಹಾಕ್ಬಾರ್ದು, ಬಿಸಿನೀರೇ ಹಾಕ್ಬೇಕು, ಅವಾಗ ಬೇಗ ಬೇಯುತ್ತೆ. ತಣ್ಣೀರು ಹಾಕಿದ್ರೆ ತುಂಬಾ ಟೈಮ್ ತಗೊಳುತ್ತೆ, ಸಾಂಬಾರ್ ಆಗೋದನ್ನು ತುಂಬಾ ಲೇಟ್ ಆಗುತ್ತೆ. ಎಲ್ಲ ನೀಟಾಗಿ ಕಲಸಿಟ್ಟು ಒಂದು ಪಾತ್ರೆಯಲ್ಲಿ ಸಪ್ರೇಟ್ ಆಗಿ ಬಿಸಿನೀರು ಇಟ್ಕೋಬೇಕು. ಅವಾಗ ಬಿಸಿನೀರು ಹಾಕಿದ್ರೆ ಬೇಗನೆ ಬೆಂದ್ಬಿಡುತ್ತೆ. ನೋಡಿ, ನಾನು ಬಿಸಿನೀರು ಹಾಕ್ತಾ ಇದ್ದೀನಲ್ಲ, ಬಿಸಿನೀರು ಹಾಕಿ ಎಲ್ಲ ಕಲಸಿ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ತುಂಬಾನೇ ಟೇಸ್ಟ್ ಇದೆ. ಈ ತರ ಮಾಡ್ಕೊಂಡು ಒಂದ್ಸತಿ ತಿನ್ನಿ. ನನಗೆ ಒಂದ್ಸತಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಕಳಿಸ್ರಿ. ನಿಮ್ಗೆ ಖಾರ ಮಾತ್ರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕಿ ಅನ್ನ ಮಾಡಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ನಮ್ಮ ಚಾನಲ್ ಅಲ್ಲೇ ಇರುತ್ತೆ ತೆಂಗಿನಕಾಯಿ ಅನ್ನ. ಇವಾಗ ಇಕ್ಕಿಲ್ಲ, ಇದ್ರಲ್ಲೇ ಇಕ್ಕೋಣ ಅನ್ಕೊಂಡಿದ್ದೆ, ತುಂಬಾ ಲೆಂತ್ ಆಗ್ತಾ ಇದೆ, ಅದಕ್ಕೋಸ್ಕರ 2 ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದು ಆಮೇಲೆ ಇಕ್ತೀನಿ ತೆಂಗಿನಕಾಯಿ ಅನ್ನ. ತುಂಬಾನೇ ಚೆನ್ನಾಗಿರುತ್ತೆ ನೋಡಿ, ತುಂಬಾ ಟೇಸ್ಟ್ ಇರುತ್ತೆ. ಸೇಮ್ ಗ್ರೀನ್ ಚಿಕನ್ ಮಾಡಿದ ಟೇಸ್ಟ್ ಬರುತ್ತಲ್ಲ, ಅದೇ ಟೇಸ್ಟೇ ಬರುತ್ತೆ. ಬ್ಯಾಚಲರ್ಸ್ಗಾದ್ರೆ ಬೇಗ ಆಗುತ್ತೆ, ಏನು ರುಬ್ಬಂಗಿಲ್ಲ, ಏನೂ ಇಲ್ಲ. ಧನಿಯಾ ಪುಡಿ, ಕೊಂಚ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋದು ಅಷ್ಟೇ. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೋಬೇಕು, ಯಾಕಂದ್ರೆ ಇದು ಹುಣಸೆ ಹಣ್ಣು ನಾನು ಹಾಕಿಲ್ವಲ್ಲ, ಅದಕ್ಕೆ ಒಂದು ಅರ್ಧ ಹೋಲಷ್ಟು ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೋಬೇಕು. ತುಂಬಾ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಾದ್ರೆ ನಿಂಬೆಹಣ್ಣು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಹುಲ್ಲುಗೆ ಇರುತ್ತೆ, ಸ್ವಲ್ಪ ಖಾರ ಖಾರನೂ ಇರುತ್ತೆ, ತುಂಬಾನೇ ಟೇಸ್ಟ್ ಇರುತ್ತೆ. ಎಲ್ಲ ನಿಂಬೆಹಣ್ಣು ಹಾಕಿದ್ಮೇಲೆ ಸೊಪ್ಪಿ ಎಲ್ಲ ತಿರ್ಗಿಸ್ಕೊಂಡ್ಬಿಡೋಣ, ಕೆಳಗಡೆ ಮೇಲ್ಗಡೆಗೆ, ಮೇಲ್ಗಡೆ ಕೆಳಗಡೆಗೆ ಅಲ್ಲ. ತುಂಬಾನೇ ಟೇಸ್ಟ್ ಇರುತ್ತೆ. ಒಂದ್ಸತಿ ಮಾಡಿ ಟ್ರೈ ಮಾಡಿ. ಇದು ಅನ್ನ ಜೊತೆಗೆ ಚೆನ್ನಾಗಿರುತ್ತೆ, ಪಲಾವ್ ಜೊತೆಗೆ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ, ದೋಸೆಗೆ, ಅದಕ್ಕೆ ಅದ್ರ ತುಂಬಾನೇ ಟೇಸ್ಟ್ ಇರುತ್ತೆ. ಆಮೇಲೆ ಕೊಬ್ಬರಿ ಅನ್ನಕ್ಕಾದ್ರೆ ಇನ್ನೂ ತುಂಬಾ ಟೇಸ್ಟ್ ಇದೆ. ನಾನು ಕೊಬ್ಬರಿ ಅನ್ನ ಮಾಡಿದ್ದೀನಿ, ಅದು ಇನ್ನೊಂದು ಚಾನಲ್ ಅಲ್ಲೇ ಇಕ್ತೀನಿ, ಅವಾಗ ನೋಡ್ರಿ. ಅದನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಅಂದ್ರೆ ಸಾಂಬಾರು ಆಗಿದೆ ಅಂತ ಲೆಕ್ಕ ಅಷ್ಟೇ. ಓಕೆ ಫ್ರೆಂಡ್ಸ್, ಬಾಯ್.